ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ನಾನು ಚಿಕನ್ ಕರಿ ಮಾಡಾಕತ್ತೀನಿ. ಬರೀ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನೀಗ 1 kg ಚಿಕನ್ ತೊಗೊಂಡೇನಿ. ನೋಡಿರಿ, 1 kg ಚಿಕನ್ ಇದೆ. ಗ್ರೇವಿಗೆ ಒಂದು ಸ್ವಲ್ಪ ಕೊಬ್ಬರಿ ತುರ್ಕೊಂಡೇನಿ, ಒಂದು 3 ಚಕ್ಕಿ ತೊಗೊಂಡೇನಿ, ಸಾಜೀರಿಗೆ 2 ಏಲಕ್ಕಿ, ಸ್ವಲ್ಪ ಗಸಗಸಿ, ಆಮೇಲೆ ಲವಂಗ, ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ ಕಾಳು, ಬೆಳ್ಳುಳ್ಳಿ. ಇದು ಮಸಾಲೆನ ರುಬ್ಕೊಳಕ್ರಿ. ಇದು ಒಗ್ಗರಣೆ ಹಾಕೋಕೆ ಹಸಿ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ತೊಗೊಂಡಿನಿ. ಇದನ್ನು ಸಣ್ಣಗೆ ಜಜ್ಕೋಬೇಕು. ಆಮೇಲೆ ನೋಡಿ, ನಾನು 2 ಟೊಮೊಟೊ ಹಣ್ಣು ಸಣ್ಣದಾಗಿ ಹೆಚ್ಚಿಟ್ಕೊಂಡೇನಿ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡೇನಿ, ಅದನ್ನು ರುಬ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ. ಬರೀ ಈಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ನಾನು ಫಸ್ಟ್ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ರೀ. ಈಗ ಹಸಿಮೆಣಸಿನ್ಕಾಯಿ, ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇವು ಚೆಂದಾಗ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಹಣ್ಣು ಹಾಕ್ಕೊಳ್ಳೋಣ. ಚಿಕನ್ ಹಾಕೋಣ. ನೋಡಿ, ಚಿಕನ್ ಹಾಕ್ತೀನಿ. ಈಗ ಉಪ್ಪು ಹಾಕ್ಕೊಳ್ಳೋಣ. ಈಗ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಈಗ ನಾವು ಚೆಂದಾಗಿ ಇದನ್ನೆಲ್ಲ ಕಲಿಸ್ಕೊಳ್ಳೋಣ. ಇನ್ನು ಚೆಂದಾಗಿ ಈಗ ಕೈ ಆಡಿದ್ವಿ. ಈಗ ಸ್ವಲ್ಪ ಹೊತ್ತು ಮುಚ್ಚಿಡಣ್ರಿ ತಾಟ. ಇದು ಬೇಯಲಿ ಚೆಂದಾಗಿ. ಈಗ ಇದನ್ನ ಮುಚ್ಚಿಡೋಣ. ಇದು ಚೆಂದಾಗಿ ಬೇಯಲಿ ರೀ. ನೋಡ್ರಿ, ಈ ರೀತಿ ಇದು ರುಬ್ಕೊಂಡು ಇಟ್ಕೊಂಡಿದ್ದಲ್ರಿ. ಈಗ ಅದನ್ನ ಹಾಕೋತೀನಿ. ಇದನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಗ್ರೇವಿನ ಸ್ವಲ್ಪ ಕುದೀಲಿ ರೀ. ನೋಡಿ, ಈಗ ಇದು ಕುದಿ ಬಂದೈತಿ. ಈಗ ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳಕತ್ತೀನಿ, ಸ್ವಲ್ಪ ಗರಂ ಮಸಾಲ, ಇದು ಸ್ವಲ್ಪ ಚಿಕನ್ ಮಸಾಲ, ಇದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ಈಗ ಸ್ವಲ್ಪ ಫ್ರೈ ಮಾಡ್ಕೊ. ಈಗ ನಾನು ಗ್ರೇವಿ ಮಾಡೋದ್ರಿಂದ ಇಷ್ಟು ಗ್ರೇವಿ ಅಂತ ಬೇಕ್ರಿ. ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ. ಇದು ಸ್ವಲ್ಪ ಇನ್ನೂ ಚೆಂದಾಗಿ ಕುದೀಲಿ. ಈಗೆಲ್ಲ ಮಸಾಲೆ ಪದಾರ್ಥ ಹಾಕೀನಿ, ಸ್ವಲ್ಪ ಕುದೀಲಿ. ನೋಡಿರಿ, ಗ್ರೇವಿ ಮಸ್ತ್ ಚೆಂದಾಗಿ ಬೆಂದೈತಿದೆ. ಭಾಳ ಅಂದ್ರೆ ಭಾಳ ಘಮ ಘಮ ಅಂತೇಳಿ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ರೊಟ್ಟಿ ಜೊತೆ ಗ್ರೇವಿನ
ಸವಿಯಣ್ ಬರ್ರಿ. ಗ್ರೇವಿ ತುಂಬ ಅಂದ್ರೆ ತುಂಬ ಟೇಸ್ಟಾಗಿ ಬಂದೈತಿ. ಬಿಸಿ ಬಿಸಿ ರೊಟ್ಟಿ ಜೊತೆ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗೈತಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬಂದೈತಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.